ತೋರಿಸ್ಪ ನಮ್ದು ಅಣ್ಣ ಅಲ್ಲಿ ಹೋಗೈತಲ್ಲ ಇಲ್ಲಿತ್ತದ ಅದು ವ್ಯೂ ನೋಡಿ ಕ್ಯಾಮ್ರಾ ಬಿಟ್ಟೋಗ್ಬಿಟ್ಟಿದ್ವಿ ನೆನ್ಪಾರಿ. ಅದು ಅಷ್ಟು ಮಾಡಿದ್ರೆ ಇಷ್ಟು ದೊಡ್ಡದಾಕೈತಿ, ಅದ್ರ ಸಂಬಂಧ ಇಷ್ಟ ಮಾಡ್ತೀವಿ. ಮಸ್ತ್ ಬೆಂಕಿ ಮಾತ್ರ ಬೆಂಕಿನ ಅದು. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲಿ ಬಂದೀವಿ ಅಂತ ಗೊತ್ತಾ? ಇವತ್ತು ನಾವು ಹೊನ್ನಾವರಕ್ಕೆ ಬಂದೇವಿ. ಹೊನ್ನಾವರಕ್ಕೆ ಯಾಕೆ ಬಂದೇವೆ ಅಂದರೆ ಪ್ರೀ ವೆಡ್ಡಿಂಗ್ ಶೂಟ್ ಇತ್ತೊಂದು. ಸೊ ನಾವು ಇವಾಗ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕ್ಕೆ ಬಂದೇವಿ. ಈಗ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಐತಿ, ಅಲ್ಲಿ ಹೊಂಟೇವಿ. ಆಮೇಲೆ ನಾವು ಇಲ್ಲಿ ನಿನ್ನೆನೇ ಬಂದಿದ್ವಿ. ನೈಟ್ 2:30 ಆಗಿತ್ತು. ಆ ಟೈಮ್ನಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ಬೆಳಗ್ಗೆನೂ ಮಾಡಿದ್ರೆ ಚಂದ ಇರುತ್ತಲ್ಲ, ಬೆಳಗ್ಗೆ ಮಸ್ತ್ ಇರುತ್ತೆ, ಬೆಳಗ್ಗೆ ಮಾಡೇವಿ. ಈಗ ಹ್ಯಾಂಗಿಂಗ್ ಬ್ರಿಡ್ಜಿಗೆ ಹೋಗಿ ಅಲ್ಲಿ ನಿಮಗೆ ಸಿಗ್ತಾನೆ. ಇವಾಗ ನಾವು ಲೊಕೇಶನ್ಗೆ ಬಂದೇವಿ, ಸ್ಯಾಮ್ಸೆ ಬ್ರಿಡ್ಜಿಗೆ ಬಂದೇವಿ. ಆ ಹುಡುಗಿ ಬರಕತ್ತಾರೆ. ಇನ್ನು ನಾವು ಮುಂಚೆ ಬಂದೇವಿ, ಯಾಕಂದ್ರೆ ಸ್ವಲ್ಪ ಲೊಕೇಶನ್ ನೋಡಿ ಸ್ಕ್ಯಾನ್ ಮಾಡ್ಬೇಕು ಕಣ್ಣೊಳಗೆ. ಆಮೇಲೆ ಯಾರು ನೋಡ್ರಿ 1 ಅವರ್ದಾಗ ಈ ಕಡೆ ಹಿಂಗೆ ಬಂದು ಶೂಟ್ ಗೇಟ್ ಮಾಡ್ಕೋಬೋದು. ಚೆನ್ನಾಗಿ ಐತಿ ಲೊಕೇಶನ್, ಮಸ್ತ್ ಬೆಂಕಿ ಮಾತ್ರ ಬೆಂಕಿನ ಅದು. ಇವರೆಲ್ಲ ನಮ್ಮ ಹುಡ್ರು ಶೂಟ್ಗೆ ಅಂತ ಬಂದಿದ್ವಿ ಎಲ್ಲರೂ ಸೇರಿ. ಅದು ವ್ಯೂ ನೋಡಿ ಕ್ಯಾಮ್ರಾ ಬಿಟ್ಟೋಗ್ಬಿಟ್ಟಿದ್ವಿ ನೆನ್ಪಾರಿ. ಹುಡುಗಿ ಬಂದಲ್ಲಿ ನಿಂತಾರ. ನಾವು ಎಲ್ಲ ಸಾಮಾನು ತೊಗೊಂಡು ಹೊಂಟೇವಿ. ಸಾಮಾನು ಅಂದರೆ ಗಿಂಬೋಲು, ಡ್ರೋನು, ಆಮೇಲೆ ಒಂದು ಕ್ಯಾಮ್ರಾ. ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇವೆ. ನೀವು ಪೂರ್ತಿ ವಿಡಿಯೋ ನೋಡ್ಕೊಂತ ಇರಿ, ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಹಾಂ ನೋಡು, ವಿಡಿಯೋದಾಗ ಬರಲಿ ಅಂತ ಅಲ್ಲಿ ಹೋಗಿ ನಿಂತಾನ. ಯಾವ್ರ ಶೂಟ್ ಇದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ. ಶೂಟ್ ಮುಗೀತು ಜಸ್ಟ್. ಇವಾಗ ಟಿಫಿನ್ ಮಾಡಕ್ಕೆ ಹೊಂಟೇವಿ. ಟಿಫಿನ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಸಿ ನಮ್ಮ ಹುಡುಗಿಗೆ. ಆಮೇಲೆ ಅಲ್ಲಿಂದ ಇನ್ನೊಂದು ಶೂಟ್ ಐತಿ, ಅಲ್ಲಿ ಹೋಗ್ಬೇಕು. ಬಾಯ್. ಇವಾಗ ಟಿಫಿನ್ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿ ಬೀಚ್ಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಅಪ್ಸರ್ಕೊಂಡ ಬೀಚನ ಬೀಚ್. ಹಾಂ, ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ. ಬಿಸಿಲು ಭಾಳ ಇತ್ತು ಮಧ್ಯಾಹ್ನ, ಮತ್ತು ಫೋಟೋ ಸರಿ ಬರಲ್ಲ ಅಂದು ಇಲ್ಲಿ ಅಬ್ಸರ್ಕೊಂಡ ವಾಟರ್ ಫಾಲ್ಸ್ ಬಂದೀವಿ. ಇವಾಗ ಇಲ್ಲೊಂದು ಚೆನ್ನಾಗಿರೋ ಒಂದೆರಡು ಡ್ರೋನ್ ಶಾಟು, ಒಂದೆರಡು ಫೋಟೋ ತಗೊಂಡು ಇಲ್ಲಿಂದ ಡೈರೆಕ್ಟ್ ಬೀಚ್. ಅದು ಸಾಯಂಕಾಲ ಹತ್ತತ್ರ ಹೋಗ್ತೀವಿ. ಈವ್ನಿಂಗ್ ಟೈಮ್ ಚೆನ್ನಾಗಿ ಬರ್ತಾವೆ ಫೋಟೋ ಅಂತ. ಅಲ್ಲೇ ಶೂಟ್ ಮಾಡ್ಕೊಂಡು ಫೈರ್ ಕ್ಯಾಂಪು ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ರೂಮಿಗೆ ಶಿಫ್ಟ್ ಆಗ್ತೀವಿ. ಸೊ ಇವಾಗ ಮಸ್ತ್ ಒಂದು 4 ಫೋಟೋ ತೆಗಿತೀವಿ. ನೀವು ಹಂಗೆ ವಿಡಿಯೋ ನೋಡ್ಕೊಂತ ಇರ್ರಿ. ಏನೋ ಮಸ್ತ್ ಮಜಾ ವಿಡಿಯೋ ತೋರಿಸೋರಿಗೆ ಮತ್ತೆ. ಹಾಂ, ಇಲ್ಲ ಐತಿ, ತೋರಿಸ್ತೇನೆ. ಇವಾಗ ಹೊನ್ನಾವರ ಫಾಲ್ಸ್ ಒಳಗೆ ಫೋಟೋ ಶೂಟ, ಆಮೇಲೆ ವಿಡಿಯೋ ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದೇವಿ. ಅಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿಲ್ಲ, ಯಾಕಂದ್ರೆ ಅಲ್ಲಿ ಚಾರ್ಜ್ ಸ್ವಲ್ಪ ಕಡಿಮೆ ಇತ್ತು. ಅದಕ್ಕೆ ನಿಮ್ಗೆ ಜಾಸ್ತಿ ತೋರ್ಸೋಕೆ ಹೋಗಿಲ್ಲ. ಇವಾಗ ಚಾರ್ಜ್ ಎಲ್ಲ ಸ್ವಲ್ಪ ಮಾಡ್ಕೊಂಡು ನನ್ನ ಫೋನ್ಯಾಗ. ಇವಾಗ ಇಲ್ಲಿಂದ ನೆಕ್ಸ್ಟು ಇದಕ್ಕೆ ಹೋಗ್ತೀವಿ. ಇಲ್ಲಿಂದ ನೆಕ್ಸ್ಟು ಹೊನ್ನಾವರ ಬೀಚ್ಗೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ, ಅಲ್ಲೆಲ್ಲ ನಿಮ್ಗೆ ತೋರಿಸ್ತೀನಿ ಹೆಂಗೆ ಶೂಟ್ ಮಾಡ್ತೀವಿ ಅಂತ. ಆಮೇಲೆ ಅಲ್ಲಿಂದ ಬಿಟ್ಟಾಗ 1 ಗಂಟೆ ಏನಾಗಿತ್ತು. ಆಮೇಲೆ ಹುಡುಗಿಗೆ ಒಂದು ತಾಸು ಹಿಂಗೆ ರೆಸ್ಟ್ ಕೊಟ್ಟೇವಿ. ಪಾಪ ಅವು ಆ್ಯಕ್ಟಿಂಗು ಆಮೇಲೆ ಅಲ್ಲಿಂದ ಪೋಸ್ ಕೊಟ್ಕೊಂಡು ಸ್ವಲ್ಪ ಸುಸ್ತಾಗಿರ್ತಾರೆ. ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೇಳಿವಿ. ಇವಾಗ ಊಟ ಮುಗಿಸ್ಕೊಂಡು ಅಲ್ಲಿ ಹೋದ್ಮೇಲೆ ಫುಲ್ ಗಿಚ್ಚಂತ ಫೋಟೋ ಶೂಟ್ ಮಾಡ್ಬೇಕಂತ ಇದ್ದೀವಿ. ನಾವು ಅಲ್ಲಿ ಹೋಗಿ ಸಿಗ್ತೇವೆ. ಅಂದಿಡೆ ಹಾಯ್, ನಾನು ಅಂದಿಡೆವನು. ನಾವು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಕತ್ತಿದ್ದೀವಿ ಇವ್ರದ್ದೇ. ಸೊ ಆವಾಗಲೇ ಅವ್ರು ಸ್ವಲ್ಪ ಬಿಸಿ ಇದ್ರು, ಅದಕ್ಕೆ ಪರಿಚಯ ಮಾಡಿಸ್ಕೊಡೋಕ್ಕಾಗಲಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಬಂದ್ಬಿಟ್ಟು ಜೀವನ್ ಅಂತ. ನಾವು ಹನಗಲ್ಲಿಂದ ಬಂದಿದ್ದೀವಿ. ಇವರು ಹೊಸದಾಗಿ ಮದುವೆ ಹಾಕತ್ತಾರ ನಮ್ಮ ಅತ್ತಿಗೆ ಮಾರನ. ಸೊ ಇವಾಗ ಲೆಮನ್ ಜ್ಯೂಸ್ ಅದೆಲ್ಲ ಕುಡಿದು ಆ ಕಡೆ ಶೂಟ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿವಿ. ಇನ್ನೂ ಇಬ್ಬರು ಅದಾರ, ಅವ್ರು ಇನ್ನೂ ಬಂದಿಲ್ಲ. ಅವ್ರಿಗೆ ಜಾಯ್ನ್ ಆಗ್ತಾರೆ. ಬರ್ತಾರೆ. ಈಗ ಅವ್ರಿಗೆ ಲೊಕೇಶನ್ ಕಳ್ಸಿವಿ, ಬರ್ತಾರೆ. ಬಂದಿದ ನಾವು ಸ್ಟಾರ್ಟ್ ಮಾಡ್ತೀವಿ. ಚಿಯರ್ಸ್ ಫಾರ್ ಶೂಟಿಂಗ್. ಬಂದರು ನಮ್ಮ ಹುಡ್ರು. ಇವರೆಲ್ಲ ಡ್ರೋನ್ ಶಾಟು, ಗಿಂಬಾಲು. ಅಲ್ಲಿ ಏನೋ ಕೇಳ್ತಾರೆ ನೋಡಿ. ಇಲ್ಲ, ಅವಾಗ ಬಿಸಿಲು ಭಾಳ ಇತ್ತು. ನಾ 3 ಗಂಟೆಗೆ ಬರಕಡೀನಿ. ನಿಮ್ಗೆ ಹೆಂಗೆ ಬೇಡ? ಬಿಸಿಲು 3 ಗಂಟೆಗೆ 2 ಗಂಟೆಗೆ ಬಾ ಅಂದ್ರೆ ಬರ್ತೇನೆ. ನಾವೇನು ದುಡ್ಡು ಕೊಟ್ಟೇವಪ್ಪ. ನಮ್ದು DP ಫೋಟೋಗ್ರಫಿ ಅಂತ ಸರ್ಚ್ ಮಾಡಿರಿ. ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿರಿ, ಅವ್ರ ಜೊತೆ ನಮ್ಮದು ಸಬ್ಸ್ಕ್ರೈಬ್ ಮಾಡಿರಿ. ಏನಿದೆ ಲೆಮನ್ ಜ್ಯೂಸ್ ಎಲ್ಲ ಕುಡಿದ್ವಿ. ಇವಾಗ ಹೊಂಟೇವಿ ಕ್ಯಾಮ್ರಾ ತೊಗೊಂಬರಕ್ಕೆ. ಕ್ಯಾಮ್ರಾ ತೊಗೊಂಡು ಅಲ್ಲಿ ಹೋಗಿ ಸ್ಪಾಟ್ಗೆ ಹೋಗಿ ಫುಲ್ ಸಂಜೆ ಹೊಟ್ಟೆ ತುಂಬಿಡ್ತು. 6 ಗಂಟೆ ಮಟ್ಟ ಶೂಟ್.
ನೈಟ್ 6 ಗಂಟೆ ಮಟ್ಟ ಅಲ್ಲೇ ಸಂಜೆ 6 ಗಂಟೆ ಮಟ್ಟ ಇನ್ನೂ ಭಾಳ ಕೆಲಸ ಅದಾವು. ನಾನು ಇಷ್ಟಿಷ್ಟ ತೋರ್ಸಾಗತ್ತೆ ನಿಮ್ಗೆ. ಆ್ಯಕ್ಚುಲಿ ಇಲ್ಲಿ ಇಷ್ಟಿಷ್ಟ ಆಗಕತ್ತಿರ್ತಾವು. ಅದು ಅಷ್ಟು ಮಾಡಿದ್ರೆ ಇಷ್ಟು ದೊಡ್ಡದಾಕೈತಿ. ಅದ್ರ ಸಂಬಂಧ ಇಷ್ಟ ಮಾಡ್ತೀವಿ. ಹೌದು. ಆಮೇಲೆ ಇನ್ನೊಂದು ನಂಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಈ ವ್ಲಾಗ್. ಇವಾಗ ಕಲಿಯಾಕತ್ತೀವಿ. ಏನೇನಾರು ಮಿಸ್ಟೇಕ್ ಆದರೆ ನಂಗೆ ಸ್ವಲ್ಪ ಸಜೆಸ್ಟ್ ಮಾಡಿ ಕಮೆಂಟ್ ಬಾಕ್ಸ್ ಒಳಗೆ. ನಿಜವಾಗ್ಲೂ ನಂಗೆ ಅಷ್ಟು ಗೊತ್ತಿಲ್ಲ, ಹಂಗೆ ಸುಮ್ಮನೆ ಮಾಡ್ತೀನಿ ಮತ್ತು ಅಷ್ಟೇ. ಹಾಯ್ ಎಲ್ಲರಿಗೂ. ಇವಾಗ ಜಸ್ಟ್ ನಾವು ಇಲ್ಲಿ ಬೀಚ್ಗೆ ಎಂಟ್ರಿ ಕೊಟ್ವಿ. ಇವ್ರ ಹೆಸರು ವಿನಯ್ ಅಂತ. ಇವಾಗ ಶೂಟ್ ಬಂದಾಗ ನಮ್ಗೆ ಇವರೇ ಜಾಸ್ತಿ ಹೆಲ್ಪ್ ಮಾಡೋದು. ಇಲ್ಲಿ ವೆಡ್ಡಿಂಗ್ ಶೂಟ್ಗೆ ಏನಾರು ಐಟಮ್ಸ್ ಬೇಕಂದರೆ, ಆಮೇಲೆ ಇವು ಅವೇನು ಪ್ರೀಸೈಡ್ಸು, ಬಾಕ್ಸ್, ಕನ್ನಡಿಯರ್, ಮಿರರ್ ಈ ಥರ ಏನೋ ಬೇಕಂದ್ರೆ ಇವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ನಿಮಗೂ ಏನಾರು ಈ ಥರ ಔಟ್ಸೈಡ್ ಬಂದಾಗ ಇಲ್ಲಿ ಪ್ರೀ ವೆಡ್ಡಿಂಗ್ ಏನಾರು ಮಾಡಿಸ್ಬೇಕಂದ್ರೆ, ಶೂಟ್ ಏನಾರು ಮಾಡಿಸ್ಬೇಕಂದ್ರೆ ಇವ್ರ ನಂಬರ್ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಇವ್ರು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇಲ್ಲಿ ಏನೇನು ಶೂಟ್ ಮಾಡಿರ್ತಾರಲ್ಲ ಅದ್ರದ್ದು ಡೆಮೋ ಫೋಟೋಸ್ ಬೇಕಂದ್ರೆ ಅವ್ರು ನಿಮ್ಗೆ ವಾಟ್ಸಪ್ಪಿಗೆ ಕಳಿಸ್ತಾರೆ. ಇವ್ರ ಜೊತೆ ಆರಾಮಾಗಿ ಏನು ಬೇಕೋ ಅದು ನೀವು ಡಿಸ್ಕಷನ್ ಮಾಡಿ ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ನೋಡಿ ಈ ಥರ ಪಾಪ್ಸ್ಗಳೆಲ್ಲ ಇವೆ. ಇಲ್ಲಿ ಏನೇನು ಪಾಪ್ಸ್ ಇದಾವೆ ಅಂತ ಮಾಡ್ತೇವೆ ನಾವು. ಇಲ್ಲಿ ಏನೇನು ಪಾಪ್ಸ್ ಇದೆ ಎಲ್ಲ ನಾನು ತೋರಿಸ್ತೀನಿ. ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರ್ತೈತಿ. ಅದ್ರ ಬಗ್ಗೆ ಎಲ್ಲ ನೀವು ಅವ್ರ ಹತ್ರ ಮಾತಾಡ್ಕೋಬೋದು. ಇಲ್ಲಿ ಮ್ಯೂಸಿಕ್ ಹಾಕೋದು ಒಂದು ಸ್ಕೂಟಿ ತೋರಿಸ್ಪ ನಮ್ದು. ಅಣ್ಣ ಅಲ್ಲಿ ಹೋಗೈತಲ್ಲ, ಇಲ್ಲಿತ್ತದ ಚೇಂಜ್ ಮಾಡಿದ್ರೆ ಇದು ಹಾರ್ಟ್ ಅಲ್ಲಿತ್ತು. ಆ ಕಡೆಗೆ ಹಿಂದೆ ಡ್ರೆಸ್ ಚೇಂಜ್ ಮಾಡೋದು ರೂಮ್ ಐತಿ. ಅವ್ರು ಮಾಡಿರ್ತಾರ ಅಲ್ಲಿ ಟೆಂಟ್ ಒಂದು. ಅಲ್ಲಿ ಹೋಗ್ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ಬೋದು.